ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಾಚ್ಕೋಬೇಡ, ತಿನ್ಸೋ. ನಾವೆಲ್ಲ ನಿನ್ನ ವಯಸ್ಸು ದಾಟೇ ಬಂದಿರೋದು. ಅಣ್ಣ ಹೇಳಿದ ಮೇಲೆ ಮುಗೀತು, ತಿನ್ಸ್ಲೇಬೇಕು. ತಿನ್ಸೋ. ನಾನು ತಿನ್ಸಲ್ಲ. ಇಷ್ಟ ಕಷ್ಟ ಇಲ್ಲ, ಲೆಕ್ಕಕ್ಕೆ ಬರಲ್ಲ. ತಿನ್ಸೋದು ಒಂದು ಶಾಸ್ತ್ರ. ತಿನ್ಸು. ಮತ್ತೆ ಈ ಶಾಸ್ತ್ರ ಎಲ್ಲ ಸುಮ್ನೆ ಮಾಡಿಲ್ಲಪ್ಪ. ಊಟ ಆದ್ಮೇಲೆ ನೀನು ಯುದ್ಧ ಗೆಲ್ಬೇಕು. ಆದ್ರೆ ಅದು ವೈರಿ ಜೊತೆ ನಡೆಯೋ ಯುದ್ಧ ಅಲ್ಲ, ಪಾರ್ಟ್ನರ್ ಜೊತೆ ನಡೆಯೋ ಯುದ್ಧ. ಅದಕ್ಕೆ ಇಬ್ರು ಮಧ್ಯೇನು ಕೆಮಿಸ್ಟ್ರಿ ಚೆನ್ನಾಗಿರ್ಬೇಕು ಅಂತಾನೆ ಈ ಶಾಸ್ತ್ರ ಎಲ್ಲ ಇಟ್ಟಿರೋದು ಅಲ್ವಾ ಚಿಕ್ಕಪ್ಪ? ಆಯ್ತು ಬಿಡಿ. ಅಣ್ಣ, ಅದಕ್ಕೆ ತಿನ್ಸು, ಎಲ್ರು ಹೇಳ್ತಿಲ್ವಾ? ಕಾರ್ತಿ, ತಿನ್ಸು ಹೋಗ್ಲಿ. ಲೋ, ಬಾಯಲ್ಲಿ ತಿನ್ಸೋ ಅಂತಂತಂದ್ರೆ ಮೂಗ್ ಯಾಕೆ ತಿನ್ಸೋಕ್ ಹೋಗ್ತಾ ಇದೀಯಾ? ಮಾಮಿದ ಒಂಚೂರು ಪ್ರೀತಿಯಿಂದ ತಿನ್ಸು. ಇದು ರಾಮಚಂದ್ರ ರಾಯರ ಮಗ ಅಂತಂದ್ರೆ. ಸತ್ಯ, ಈಗ ನಿನ್ ಸರ್ದಿ. ತಿನ್ಸಮ್ಮ. ನನಗೆ ಬೇಡ. ನನಗೆ ಗೊತ್ತಿದೆ ಸತ್ಯ, ನಿನಗೆ ತುಂಬ ಬೇಜಾರಾಗಿದೆ, ನೋವಾಗಿದೆ ಅಂತ. ಆದರೆ ಏನು ಮಾಡೋದು? ಬದುಕು ಕೆಲವೊಂದ್ಸಲ ನಮ್ಮನ್ನ ಇಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಡತ್ತೆ. ಒಪ್ಕೋಬೇಕು, ಎದುರಿಸದೆ ಬೇರೆ ದಾರಿನೇ ಇಲ್ಲ. ಎಂತೆಂಥದ್ದು ಕಷ್ಟಗಳು ನೋಡಿದ್ದೇನೆ, ಆದರೆ ನನ್ನ ಜೀವನದಲ್ಲಿ ಇಂಥ ಸನ್ನಿವೇಶ ಯಾವತ್ತೂ ಬಂದಿರಲಿಲ್ಲ. ಮದುವೆ ಅಂದ್ರೇನೆ ಹಾಗೆ ಸತ್ಯ. ಅದು ನಮ್ಮನ್ನ ಹೊಸ ಲೋಕಕ್ಕೆ, ನಮ್ಮದಲ್ಲದ ಲೋಕಕ್ಕೆ ನಮ್ಮನ್ನು ತಳ್ಳಿಬಿಡತ್ತೆ. ನಾವೇ ಅಲ್ಲಿ ಹೊಂದ್ಕೋಬೇಕು. ನನಗೆ ಯಾಕೋ ಅಮ್ಮ ತುಂಬಾ ನೆನಪಾಗ್ತಿದ್ದಾರೆ. ನಾನು ಯಾವಾಗ್ಲೂ ಅಪ್ಪನ ಮಿಸ್ ಮಾಡ್ಕೋತಿದ್ದೆ. ಆದ್ರೆ ಯಾಕೋ ಅಮ್ಮ ಬೇಕು ಅನ್ನಿಸ್ತಿದ್ದಾರೆ. ಬೇಜಾರು ಮಾಡ್ಕೋಬೇಡ ಸತ್ಯ.
ನಿನಗೆ ಏನೇ ಬೇಕಂದ್ರೂ ನಾನಿದ್ದೀನಿ. ನನ್ನನ್ನು ನಿನ್ನ ಅಮ್ಮ ಅಂತ ಅನ್ಕೋ. ನೀವೊಬ್ಬರೇ ಈ ಮನೇಲಿ ನನಗೆ ಕನಿಕರ ತೋರಿಸೋದು. ಅಮ್ಮ ನನಗೆ ಯಾವಾಗಲೂ ಹೇಳ್ತಿದ್ರು, ಅದು ಕಲಿ ಇದು ಕಲಿ, ನೀನು ಹುಡುಗಿ ಥರ ಇಲ್ಲ, ನಿನ್ನನ್ನು ಯಾರು ಮದುವೆ ಆಗ್ತಾರೆ ಅಂತ. ಅವ್ರು ನನ್ನನ್ನು ಬೈತಾ ಇದ್ದಿದ್ದು ಮದುವೆ ಆದ್ಮೇಲೆ ಇಂಥ ಪರಿಸ್ಥಿತಿ ಬರದೇ ಇರಲಿ ಅಂತ. ನನಗೆ ಈಗ ಅರ್ಥ ಆಗ್ತಿದೆ. ಆಗ ನಾನು ಯಾವತ್ತೂ ಅಮ್ಮನ ಮಾತು ಕೇಳಲೇ ಇಲ್ಲ. ಅದಕ್ಕೆ ನನಗೆ ಇವತ್ತು ಈ ಪರಿಸ್ಥಿತಿ ಬಂದಿರೋದು. ಮಕ್ಕಳು ಅಮ್ಮನ ಮಾತು ಕೇಳಬೇಕಲ್ವಾ? ಸತ್ಯ, ಆದ್ರೆ ನಿನ್ನ ಪರಿಸ್ಥಿತಿನೇ ಬೇರೆ. ನೀನು ಗಂಡು ಹುಡುಗರ ಥರ ಇಡೀ ಮನೆ ಜವಾಬ್ದಾರಿನ ನಿಭಾಯಿಸಿದ್ಯಾ. ಎಷ್ಟು ಜನ ಹೆಣ್ಮಕ್ಳು ಈ ರೀತಿ ಇರ್ತಾರೆ ಹೇಳು? ಮಗಳು ಮಗನಾಗ್ಬೋದು, ಆದ್ರೆ ಸೊಸೆ ಮಗ ಆಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಬೇಬಿ, ಸರ್ಪ್ರೈಸ್ ರೆಡಿನಾ? ಇನ್ನೂ ಒಂದು ಸರ್ಪ್ರೈಸಾ? ರೆಡಿ ಬಾಲ. 3, 2, 1. ಹೇಗಿದೆ ಬೇಬಿ ಅರೇಂಜ್ಮೆಂಟ್ಸು? ಇದು ನಮ್ಮ ರೂಮ, ನನಗೋಸ್ಕರ ಅರೇಂಜ್ ಮಾಡಿದ. ಥ್ಯಾಂಕ್ ಯು ಸೋ ಮಚ್. ನಿನಗೋಸ್ಕರನೇ ಈ ಅರೇಂಜ್ಮೆಂಟ್ಸ್. ಬಟ್ ನನಗಿದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನೀನು ಕೇಳಿದ್ಯಲ್ಲ, ಅದು ನನ್ನ ಹೆಂಡತಿ ಕೇಳಿದ್ಲಲ್ಲ ಅಂತ ಈ ಅರೇಂಜ್ಮೆಂಟ್ಸ್ ಮಾಡಿರೋದು. ಐ ಲವ್ ಯು ಬಾಲ, ಐ ಲವ್ ಯು ಸೋ ಮಚ್. ನಿನಗೆ ಸರ್ಪ್ರೈಸ್ ಇಷ್ಟ ಆಯ್ತಾ? ಬರೀ ಇಷ್ಟನಾ? ತುಂಬಾ ಇಷ್ಟ ಆಯ್ತು. ನಾವ್ ಈ ರೆಸಾರ್ಟಿಗೆ ಬಂದಾಗ ರೆಸಾರ್ಟ್ ಸೂಪರ್ ಆಗಿದೆ, ರೂಮ್ಸ್ ಏನಪ್ಪ ಇಷ್ಟು ಆವರೇಜ್ ಆಗಿದೆ ಅಂತ ಅನ್ಕೊಂಡೆ. ಆದ್ರೆ ಈ ಆವರೇಜ್ ಆಗಿರೋ ರೂಮ್ ನ ಇಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ಯಾ ಅಂದ್ರೆ ಇದ್ರಲ್ಲೇ ಗೊತ್ತಾಗುತ್ತೆ ನಿನಗ್ ನನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಥ್ಯಾಂಕ್ ಯು ಬಾಲ, ಥ್ಯಾಂಕ್ ಯು ಸೋ ಮಚ್. ಬೇಬಿ, ಖುಷಿನಾ? ಏನು ಮೇಲೆ ಅಂದೆ? ದಿವ್ಯನ್ನ ಮದುವೆ ಮನೆಯಿಂದ ಓಡಿಸಿ ಅವಳ ಜಾಗದಲ್ಲಿ ನೀನ್ ಕೂತ್ಕೊಂಡು ನನ್ ಕೈ ತಾಳಿ ಕಟ್ಟಿಸ್ಕೊಂಡು ಫಸ್ಟ್ ನೈಟ್ ಅಂತ ಇಲ್ಲಿ ಬಂದು ಕೂತಿದ್ಯಲ್ವಾ? ಸ್ವಲ್ಪನು ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಂಗೆ?
ದಿವ್ಯನ್ನ ನಾನು ಎಷ್ಟು ಪ್ರೀತಿಸ್ತಾ ಇದ್ದೆ. ಅವಳನ್ನೇ ನನ್ನ ಲೈಫ್ ಪಾರ್ಟ್ನರ್ ಆಗಿ ಪಡಿಬೇಕು ಅಂತ ನಾನು ಎಷ್ಟು ಕನ್ಸು ಕಟ್ಕೊಂಡಿದ್ದೆ. ಆದ್ರೆ ನೀನು ಆ ಕನ್ಸುಗಳನ್ನೆಲ್ಲ ಹಾಳು ಮಾಡ್ಬಿಟ್ಟೆ. ನನ್ನ ಜೀವನಕ್ಕೆ ಕೊಳ್ಳಿ ಇಟ್ಬಿಟ್ಟೆ. ಇವಾಗ ನೋಡು ನಾಚಿಕೆ ಬಿಟ್ಟು ಇಲ್ಲಿ ಬಂದು ಕೂತಿದ್ಯಾ. ಮುಖ ನೋಡ್ತಿದ್ರೆ ನನಗೆ ಮೈಯೆಲ್ಲ ಉರಿತಾ ಇದೆ. ಏನ್ ಹೇಳ್ದೆ ನಮ್ಮ ಅಪ್ಪಗೆ ನೀನು? ಅವ್ರು ಯಾಕೆ ನಿನ್ ಜೊತೆ ಮದುವೆ ಮಾಡಿಸಿದ್ರು? ಓ, ಅಪ್ಪನ್ ತಲೆ ಕೆಡಿಸಿ ಅವ್ರ ಜೊತೆ ಏನಾದ್ರು ಡೀಲ್ ಮಾಡ್ಕೊಂಡ್ಬಿಟ್ಯಾ ಹೇಗೆ? ನೀನ್ ಮಾಡ್ಕೊಂಡಿರ್ತೀಯ ಬಿಡು. ನಮ್ಮಪ್ಪ ಹೇಳಿದ್ರು ಅಂತ ಒಂದೇ ಒಂದ್ ಕಾರಣಕ್ಕೆ ನಿನ್ ಕುತ್ತಿಗೆಗೆ ತಾಳಿ ಕಟ್ಟೆ. ಇಲ್ಲಾಂದ್ರೆ ಸತ್ತು ನಿನ್ನ ಮದ್ವೆ ಆಗ್ತಾ ಇರ್ಲಿಲ್ಲ. ಆದ್ರೆ ಒಂದ್ ವಿಷಯ ತಿಳ್ಕೊ, ನಾನ್ ನಿನ್ಗೆ ಯಾವತ್ತು ಗಂಡ ಆಗ್ಲಿ, ನೀ ನನ್ಗೆ ಯಾವತ್ತು ಹೆಂಡತಿ ಆಗ್ಲಿ ಆಗಕ್ ಸಾಧ್ಯನೇ ಇಲ್ಲ. ಬರೀ ಒಂದ್ ತಾಳಿ ನಮ್ ಸಂಬಂಧನ ನಿರ್ಧಾರ ಮಾಡಕ್ಕೆ ಸಾಧ್ಯ ಇಲ್ಲ. ಪಾಪ ದಿವ್ಯ, ಸ್ವಂತ ಅಕ್ಕನ್ನೇ ಬಿಡ್ಲಿಲ್ವಾ ನೀನು? ಅವಳು ಎಲ್ಲಿದ್ದಾಳೋ, ಏನ್ ಮಾಡ್ತಾ ಇದ್ದಾಳೋ ಅಂತ ಸ್ವಲ್ಪ ಯೋಚನೆ ಆದ್ರೂ ಇದೆಯಾ ನಿನ್ಗೆ? ಹೀಗ್ ದಿಮ್ ಅಂತ ರೆಡಿ ಆಗಿ ಬಂದು ಕೂತಿದ್ಯಲ್ಲ. ಸಾಕು. ಏನಾಯ್ತು ಬೇಬಿ? ಬಾಲ, ಇದೆಲ್ಲ ಬೇಡ. ಏನ್ ಬೇಡ? ನನಗೆ ಅರ್ಥ ಆಗ್ತಿಲ್ಲ ಬೇಬಿ, ಏನ್ ಬೇಡ ಅಂತಿದ್ಯಾ? ನನಗೆ ಫಸ್ಟ್ ನೈಟ್ ಬೇಡ ಬಾಲ. ಯಾಕೆ ಬೇಡ? ನೀನೇ ತಾನೇ ಫಸ್ಟ್ ನೈಟ್ ಆಗ್ಬೇಕು ಅಂತ ಹೇಳಿದ್ದು. ಅಂದಿದ್ದೆ, ಆದ್ರೆ ಈಗ ಬೇಡ ಅನ್ಸ್ತಿದೆ. ಯಾಕೆ ಬೇಡ ಅನ್ಸ್ತಿದೆ? ಕೋಪ ಮಾಡ್ಕೋಬೇಡ. ಸರಿ, ಕೋಪ ಮಾಡ್ಕೊಳಲ್ಲ. ಏನು ಅಂತ ಹೇಳು. ನನಗೆ ಯಾಕೋ ಇವಾಗ ಬೇಡ ಅನ್ಸ್ತದೆ. ನೀನ್ ಹೇಳ್ದಂಗೆ ನಿನ್ನಿಷ್ಟದ ತಕ್ಕಂತೆ ನಮ್ಮ ಫಸ್ಟ್ ನೈಟು ಫಾರಿನಲ್ಲಿ ಆಗಬೇಕು ಅಂತ ಆಸೆ ಇತ್ತು ಅಲ್ವಾ? ಸೊ ನಿನ್ನಿಷ್ಟನೇ ನನ್ನಿಷ್ಟ ಕೂಡ. ಬಟ್ ನಾನು ಮೈಂಡ್ ಚೇಂಜ್ ಮಾಡ್ಕೊಂಡಲ್ಲ. ನೀನ್ ಎಲ್ಲೇ ಹೇಳಿದ್ರು ಓಕೆ ಅನ್ನಲ್ಲ. ಬೇಡ ಬಾಲ, ನಿನಗೇನು ಇಷ್ಟನೋ ನನಗೂ ಅದೇ ಇಷ್ಟ. ಅಯ್ಯೋ, ಏನ್ ಹೇಳ್ತಿದ್ಯಾ? ಸಡನ್ ಆಗಿ ಏನಾಯ್ತು ನಿನಗೆ? ಇದೆಲ್ಲ ನಾನು ನಿನಗೋಸ್ಕರನೇ ಮಾಡಿರೋ ಅರೇಂಜ್ಮೆಂಟ್ಸು. ಹೌದು, ನಿಮ್ಮ ಅಪ್ಪ ಅಮ್ಮ ಒಪ್ಕೊಳ್ಳೋವರೆಗೂ ಇದೆಲ್ಲ ಬೇಡ. ಅವ್ರು ಒಪ್ಕೊಳ್ಳೋವರೆಗೂ ನಾವು ಮುಂಚೆ ಹೇಗಿದ್ವೋ ಹಾಗೆ ಇದ್ಬೇಡ. ಇವಾಗ ಎಲ್ಲಿಂದ ಬಂದ್ರೆ ನಮ್ಮ ಅಪ್ಪ ಅಮ್ಮ. ಬಾಲ ಬಾಲ ಬಾಲ,
ಏನು ಓಡಾಡ್ತಿದ್ಯಾ ಸುಹಾಸ್? ನಿದ್ದೆ ಬರ್ತಿಲ್ವಾ? ಆ ಸತ್ಯ ಈ ಮನೆಯಲ್ಲಿ ಕಾಲಿಟ್ಟ ಗಳಿಗೆನೆ ನನ್ನ ನಿದ್ದೆ ಎಲ್ಲ ಹೊರಟೋಯ್ತು ಡಾರ್ಲಿಂಗು. ಈಗ ಏನ್ ನಿನ್ ಪ್ರಾಬ್ಲಮ್ಮು? ಎಲ್ ತಲೆ ಕೆಡಿಸ್ಕೋಬೇಕೋ ಅಲ್ಲಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಂದು ಮಲ್ಕೊಳ್ಳೋ ಹಂಗಿದ್ರೆ ಮಲ್ಕೋ, ಇಲ್ಲ ಆಚೆ ಹೋಗಿ ವಾಚ್ಮನ್ ಕೆಲಸ ಮಾಡು. ಡಾರ್ಲಿಂಗು, ಇವತ್ತು ಕಾರ್ತಿಕ್ ಮತ್ತು ಸತ್ಯದು ಫಸ್ಟ್ ನೈಟು ಡಾರ್ಲಿಂಗು. ಅದಕ್ ನಿನಗೇನು? ಅಲ್ಲ ಡಾರ್ಲಿಂಗು, ಅವರಿಬ್ರು ಒಂದಾಗಿ ಏನಾದ್ರೂ ಸಂಸಾರ ಶುರು ಮಾಡ್ಕೊಂಡ್ರೆ ಈ ಮನೆಗೆ ಒಬ್ಬ ವಾರಸ್ದಾರ ಬರ್ತಾನೆ. ಈಗ ನನ್ನ ಮಲ್ಗಕ್ ಬಿಟ್ಟು ನೀನ್ ಆಚೆ ಹೋಗಿ ವಾಚ್ಮನ್ ಕೆಲಸ ಮಾಡು. ಅಲ್ಲ, ನಿಂಗೇನು ಅನಿಸ್ತಾನೆ ಇಲ್ವಾ ಡಾರ್ಲಿಂಗು? ಸ್ವಲ್ಪನಾದ್ರೂ ಭಯನೇ ಆಗ್ತಿಲ್ವಾ? ಸುಹಾಸ್, ನೀನ್ ಸುಮ್ನೆ ಓವರ್ ಥಿಂಕ್ ಮಾಡ್ತಾ ಇದ್ಯಾ. ಬಂದು ತೆಪ್ಪಗ್ ಮಲ್ಕೋ, ಇಲ್ಲ ಆಚೆ ಹೋಗಿ ವಾಕಿಂಗ್ ಮಾಡು. ಅಲ್ಲ, ನಿನ್ ತಲೆಯಲ್ಲಿ ಏನ್ ನಡೀತಿದೆ ಅಂತ ನಂಗೊಂದು ಅರ್ಥ ಆಗ್ತಾ ಇಲ್ಲ. ಸರಿಯಾಗಿ ಹೇಳು ಡಾರ್ಲಿಂಗು, ಪ್ಲೀಸ್. ಸುಹಾಸ್, ಗಂಡಂಗೆ ಹೆಂಡ್ತಿನೇ ಇಷ್ಟ ಇಲ್ಲ ಅಂದ್ಮೇಲೆ ಇನ್ನ ಮಗು ಎಲ್ಲಾಗತ್ತೆ? ಮೊದ್ಲು ಈ ಮದ್ವೆ ಅಮ್ಮಂಗ್ ಮಾತ್ರ ಇಷ್ಟ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಕಾರ್ತಿಕ್ಗೂ ಇಷ್ಟ ಇಲ್ಲ ಅಂತ ಗೊತ್ತಾಯ್ತು. ಕಾರ್ತಿಕ್ ಇಷ್ಟಪಟ್ಟಿದ್ದು ದಿವ್ಯನ್ನ, ಈ ಸತ್ಯನ್ನಲ್ಲ. ಕಾರ್ತಿಕ್ಕು ಸತ್ಯನೇ ಆ ದಿವ್ಯನ್ನ ಮದ್ವೆ ಮನೆಯಿಂದ ಓಡಿಸಿದ್ದು ಅಂತ ತಪ್ಪು ತಿಳ್ಕೊಂಡಿದ್ದಾನೆ. ಸೊ ಕಾರ್ತಿಕ್ ಯಾವತ್ತೂ ಸತ್ಯನ್ನ ಕ್ಷಮಿಸೋ ಚಾನ್ಸೇ ಇಲ್ಲ. ಆದ್ರೂ ಬೆಂಕಿ ಮುಂದೆ ಬೆಣ್ಣೆ ಕರಗದೆ ಇರುತ್ತಾ ಡಾರ್ಲಿಂಗು? ಬೆಂಕಿ ಅಂತ ಅವಳಿಗೆ ಯಾಕೆ ಬಿಲ್ಡಪ್ ಕೊಡ್ತಿದ್ಯಾ? ಹೇಳ್ತಿದೀನಿ ತಾನೆ, ಅವರಿಬ್ರ ಮಧ್ಯೆ ಏನು ನಡೆಯೋದಿಲ್ಲ ಅಂತ. ಅಷ್ಟಕ್ಕೂ ನಿನಗ್ ತಲೆ ಕೆಡಿಸ್ಕೊಳ್ಳೇಬೇಕು ಅನ್ನೋದಿದ್ರೆ ಆ ಸತ್ಯನ್ನ ಈ ಮನೆಯಿಂದ ಹೇಗ್ ಹೊರಗಾಕ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊ. ಈಗ ನನ್ನನ್ ಮಲ್ಕೊಳ್ಳೋದಕ್ ಬಿಡು. ಗುಡ್ ನೈಟ್. ಸತ್ಯನ ಮದುವೆ ಆಗಿ ನನ್ನ ಮಗನಿಗೆ ಈ ಪರಿಸ್ಥಿತಿ ಬಂತು. ಪಾಪ ಸೋಫಾ ಮೇಲೆ ಮಲಗಿದ್ದಾನೆ. ಇವನಿಗೆ ಅವಳು ಇಷ್ಟನೋ ಇಲ್ವೋ ಅನ್ನೋದನ್ನು ಕೇಳಕ್ಕಾಗದೆ ಮದುವೆ ಮಾಡಿಸ್ಬಿಟ್ರು. ಈಗ ಆಚೆ ಬಂದು ಮಲಗಿದ್ದಾನೆ. ಪಾಪ ಬೆಡ್ಶೀಟ್ ಕೂಡ ಸರಿಯಾಗಿ ಹೊತ್ಕೊಂಡಿಲ್ಲ.
ಇಲ್ಯಾಕೆ ಮಲಗಿದೀವ ಕಂದ? ಪಾಪ ಸುಸ್ತಾಗಿ ಮಲಗ್ಬಿಟ್ಟಿದ್ದಾನೆ. ಕಾರ್ತಿಕ್, ನಿನ್ ರೂಮಲ್ಲಿ ನಿನಗೆ ಮಲಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಬೇರೆ ರೂಮಲ್ಲಿ ಮಲಗಬೇಕಲ್ವ ಮಗನೇ? ವಾವ್, ನಿಜವಾಗ್ಲೂ ಇದು ನಿನ್ 2ನೇ ಜನ್ಮ. ಬಾಲ ನಿನ್ನ ಹುಚ್ಚನ್ ತರ ಪ್ರೀತಿ ಮಾಡ್ತಿದ್ದಾನೆ. ನೀನಂದ್ರೆ ಪ್ರಾಣ. ಜೊತೆಗೆ ಅವನ ಹತ್ರ ಬೇಕಾದಷ್ಟು ದುಡ್ಡಿದೆ, ಖರ್ಚು ಮಾಡೋ ಮನ್ಸು ಇದೆ. ಪಾಪ ನನ್ಗೋಸ್ಕರ ನೆನೆ ಫಸ್ಟ್ ನೈಟ್ಗೆ ಅಂತ ನಾನ್ ಹೇಳ್ದಂಗೆ ರೆಡಿ ಮಾಡಿಸಿದ್ದ. ಬಟ್ ಅವನ್ ವೇಟ್ ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಸತ್ಯನಿಗೆ, ನಮ್ಮ ಮಮ್ಮಿಗೆ, ಅಜ್ಜಿಗೆ ನಾನು ಮದ್ವೆ ಬಿಟ್ಟು ಓಡ್ ಬಂದೆ ಅಂತ ಬೇಜಾರಾಗುತ್ತೆ. ಮದ್ವೆ ಮುರಿದು ಬಿದ್ದಿರುತ್ತೆ. ಆ ಸತ್ಯನ್ಗೆ ಕೋಪ ಬಂದಿರುತ್ತೆ. ಬರ್ಲಿ, ಅವ್ರಿಗೋಸ್ಕರ ನಾನ್ ಯಾಕೆ ನನ್ನ ಲೈಫ್ನ ಹಾಳು ಮಾಡ್ಕೊಳ್ಳಿ? ಆ ಕೊಂಪೆಲಿ 100 ವರ್ಷ ಬದುಕೋದ್ಕಿಂತ ಇಂಥ ಗಂಡನ್ ಜೊತೆ ಒಂದೇ ಒಂದಿನ ಬದುಕಿದ್ರು ಸಾಕು. ನನ್ನ ಲೈಫಲ್ಲೂ ಸೆಲೆಬ್ರೇಷನ್ ಶುರುವಾಗೋದಕ್ಕೆ ನನ್ನ ಹಠನೇ ಕಾರಣ. ಅಪ್ಪಿ ತಪ್ಪಿ ಆ ಕೊಂಪೆಲ್ ಹುಟ್ಬಿಟ್ಟೆ. ದಿಸ್ ಇಸ್ ಮೈ ಡಿಸಿಷನ್. ರೈಟ್ ಪರ್ಸನ್ ಇನ್ ರೈಟ್ ಪ್ಲೇಸ್. ಅಮೂಲ್ ಬೇಬಿ, ಅಮೂಲ್ ಬೇಬಿ, ಕಾರ್ತಿಕ್. ಏಯ್, ಏನಿಂದು? ಏನ್ ಯಾವ ತರ ನೆಮ್ಮದಿಗೆ ಮಲ್ಗಕ್ಕೂ ಬಿಡಲ್ವಾ? ಇವಾಗ ತಾನೇ ಬಂದ್ ಮಲ್ಗಿದ್ದೀನಿ. ರಾತ್ರಿ ಬೇರೆ ಆಚೆ ಸರಿ ನಿದ್ದೆ ಆಗಿಲ್ಲ. ನಾನ್ ಹೇಳಿದ್ನ ನಿಂಗೆ ಆಚೆ ಹೋಗಿ ಮಲ್ಕೋ ಅಂತ. ನನ್ ಮೇಲೆ ಯಾಕೆ ರೆಕ್ತಾ ಇದ್ಯಾ? ನೀನಿಲ್ಲಿ ಇದೆಯಲ್ಲ, ಅದಕ್ಕೆ ಆಚೆ ಹೋಗಿ ಮಲ್ಗಿದ್ದು. ಈಗ್ಲೂ ನಾನು ಇಲ್ಲೇ ಇದ್ದೀನಿ, ಆಚೆ ಹೋಗು. ದುರಾಂಕರದಲ್ಲಿ ಮಾತಾಡ್ತೀಯ? ನನ್ಗೆ ನನ್ ರೂಮಿಂದ ಆಚೆ ಹೋಗು ಅಂತ್ಯ? ನಾನೇ ಆಚೆ ಹೋದೆ ಸರಿ, ನೀ ನನ್ಗೆ ಆಚೆ ಹೋಗು ಅಂತೆಲ್ಲ ಹೇಳಕ್ ಬರ್ಬೇಡ. ಇದು ನನ್ ರೂಮು, ನನ್ ಮನೆ. ನಾನ್ ಯಾಕೆ ಆಚೆ ಹೋಗ್ಬೇಕು? ಯಾಕೆ ಅಂದ್ರೆ ಬಟ್ಟೆ
ಏನಾಯ್ತು? ಏಯ್ ಏನ್ ಮಾಡ್ತಾ ಇದೀಯ ನೀನು? ಸ್ವಲ್ಪ ನಾಚಿಕೆ ಆಗಲ್ವಾ? ಕಣ್ಬಿಟ್ ನೋಡು, ನಾನ್ ನಿನ್ ಹೆಂಡ್ತಿನೇ, ಪರವಾಗಿಲ್ಲ. ನೋಡಯ್ಯ, ಏಯ್ ಏನಿದೆ ಅವತಾರ? ನನ್ ಬಟ್ಟೆ ಯಾಕೆ ಹಾಕೊಂಡಿದ್ಯಾ? ಯಾಕೆ ಅಂದ್ರೆ ಬೇರೆ ಸೀರೆ ಇರ್ಲಿಲ್ಲ, ಅದಕ್ಕೆ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಇವಾಗ ಅನ್ಭವಿಸ್ತಾ ಇದೀನಿ. ಎಲ್ಲ ನನ್ ಕರ್ಮ. ಮೊದ್ಲು ಹೋಗಿ ಬಟ್ಟೆ ಚೇಂಜ್ ಮಾಡು, ಅಮ್ಮ ನೋಡ್ರೆ ಬೈತಾರೆ. ಹಲೋ, ಒಂದ್ ನಿಮಿಷ. ಏನಿಂದು? ನಂಗೊಂದ್ ಸೀರೆ ಬೇಕು, ತಂದ್ಕೊಡು. ನಿನಗೆ ನಾನು ಸೀರೆ ತಂದ್ಕೊಡ್ಬೇಕಾ? ಯಾಯ ನನ್ನನ್ನೇ ನೀನ್ ಅಸಿಸ್ಟೆಂಟ್ ಅನ್ಕೊಂಡಿದ್ಯಾ? ನಾನೇನ್ ಅನ್ಕೊಂಡಿಲ್ಲ ಪುಣ್ಯಾತ್ಮ, ಒಂದ್ ಸೀರೆ ತಂದ್ಕೊಡು ಅಂದೆ ಅಷ್ಟೇ. ನನ್ ಕೈಲಿ ಆಗಲ್ಲ. ಆಗಲ್ಲ ಅಂದ್ರೆ ಪ್ಯಾಂಟಿ ಶರ್ಟ್ ಎಲ್ಲ ಆಚೆ ಬರ್ಲಾ? ವಾಟ್? ಈ ಮನೇಲಿ ಪ್ಯಾಂಟ್ ಶರ್ಟ್? ನೋ ವೇ. ಮತ್ ಸೀರೆ ತಂದ್ಕೊಡು, ಉಟ್ಕೋತೀನಿ. ಏಯ್ ನಾನ್ ಎಲ್ಲಿಂದ ಸೀರೆ ತಂದ್ಕೊಡ್ಲಿ? ಅಷ್ಟಕ್ಕೂ ಇಷ್ಟು ಬೇಗ ಯಾವ ಸೀರೆ ಅಂಗಡಿ ತೆಗ್ದಿರುತ್ತೆ ಅಂತ ನಿಂಗೆ ಸೀರೆ ತಂದ್ಕೊಡ್ಲಿ ನಾನು? ನಾನೇನ್ ಸೀರೆ ಅಂಗಡಿಗೆ ಹೋಗಿ ಸೀರೆ ತಂದ್ಕೊಡು ಅನ್ಲಿಲ್ಲ. ಮತ್ತೆ ಹೋಗಿ ನಿಮ್ ಅಕ್ಕನ್ ಕೇಳಿ ಒಂದ್ ಸೀರೆ ತಂದ್ಕೊಡು. ಅಕ್ಕನ ಹತ್ರನಾ? ನೋ 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 ನೋ, ಅಕ್ಕನ ಹತ್ರ ಎಲ್ಲ ಕೇಳಕ್ ಸರಿ ಹೋಗಲ್ಲ. ಯಾಕೆ? ಅದು ನನ್ ಕೈಲಿ ಹೇಳಕ್ಕಾಗಲ್ಲ. ಬೇಡ ಬಿಡು, ನಾನ್ ರೂಮಿಂದ ಆಚೆನೇ ಬರಲ್ಲ, ಇಲ್ಲೇ ಇರ್ತೀನಿ. ಯಾರಾದ್ರೂ ನನ್ನ ಕೇಳಿದ್ರೆ ನನ್ ಗಂಡ ನನಗ್ ಸೀರೆ ಕೊಡಿಸ್ಲಿಲ್ಲ ಅಂತ ಹೇಳ್ತೀನಿ. ಇನ್ನ ಬಲವಂತ ಮಾಡಿದ್ರೆ ಹೀಗೆ ಪ್ಯಾಂಟಿ ಶರ್ಟ್ ಅಲ್ಲಿ ಆಚೆ ಬರ್ತೀನಿ. ಆಯ್ತಾ? ನೀನೇ ಡಿಸೈಡ್ ಮಾಡು ಏನ್ ಮಾಡ್ಬೇಕು ಅಂತ. ಆಯ್ತು, ಅಕ್ಕನ್ ಕೇಳಿ ಸೀರೆ ತಂದು ಕೊಡ್ತೀನಿ. ಇಲ್ಲೇ ಇರು, ಆಚೆ ಎಲ್ಲೂ ಹೋಗ್ಬೇಡ. ಏನೇ ಹೇಳಿ, ಇದಕ್ಕಿನ್ನ ಕಂಫರ್ಟಬಲ್ ಬಟ್ಟೆ ಯಾವುದೂ ಇಲ್ಲ. ಸ್ವಲ್ಪನೂ ಮ್ಯಾನರ್ಸ್ ಇಲ್ಲ. ತಡೀರಿ, ಬಂದೆ. ಸ್ವಲ್ಪ ತಡೀರಿ, ಬಾಗ್ಲ ತೆಗ್ಬಿಡಿ. ಇವಳು ನೋಡು ಯಾವ ರೇಂಜಿಗೆ ಮಲಗಿದ್ದಾಳೆ. ಬಂದೆ, ತಡೀರಿ. ಬಂದೆ ಬಂದೆ. ಏನ್ ಬಾಬಾ ಇದ? ನೀನಾ? ನಾನೇ ಬಾಬಾ. ಏನ್ ವಿಷಯ? ಬೆಳಿಗ್ಗೆ ಇಲ್ಲಿ ಬಂದಿದ್ಯಾ? ಈಸ್ ಎವ್ರಿಥಿಂಗ್ ಆಲ್ ರೈಟ್? ಎವ್ರಿಥಿಂಗ್ಸ್ ಆಲ್ ರೈಟ್. ಬಾಬಾ, ಅಕ್ಕ ಎದ್ದಿದ್ದಾಳ, ಅವಳ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅವಳು ಇಷ್ಟು ಬೇಗ ಎದ್ದೇಳ್ತಾಳ? ಇನ್ನೂ ಮಲ್ಗೆ ಇದ್ದಾಳೆ. ಹೌದಾ ಬಾಬಾ, ಅಕ್ಕನ್ ಸ್ವಲ್ಪ ಎಬ್ಬರಿಸಿ, ನಾವು ಅವಳ ಜೊತೆ ಮಾತಾಡ್ಬೇಕು ಪ್ಲೀಸ್. ಯಾಕೆ? ಏನು ವಿಷಯ? ಹೇಳ್ದಷ್ಟು ಮಾಡಿ ಬಾಬಾ, ಅಕ್ಕನ ಜೊತೆ ಮಾತಾಡ್ಬೇಕು, ಸ್ವಲ್ಪ ಅರ್ಜೆಂಟ್ ಇದೆ. ಓಕೆ ಓಕೆ. ಡಾರ್ಲಿಂಗು, ಏನ್ ಸುಹಾಸ್? ಡಾರ್ಲಿಂಗು, ಕಾರ್ತಿಕ್ ಬಂದಿದ್ದಾನೆ, ನಿನ್ನ ಹತ್ರ ಮಾತಾಡ್ಬೇಕಂತ. ಎದ್ದೇಳು ಡಾರ್ಲಿಂಗು. ಡೋರ್ ಹತ್ರ ಬಂದಿದ್ದಾನೆ. ಕಾರ್ತಿಕ? ಏನಂತೆ? ಅದೇನ್ ಗೊತ್ತಿಲ್ಲ, ನಿನ್ನ ಹತ್ರನೇ ಮಾತಾಡ್ಬೇಕಂತೆ. ಬಾ ಡಾರ್ಲಿಂಗು, ಬಾ ಬೇಗ. ಇಲ್ಯಾಕ್ ನಿಂತಿದ್ಯಾ ಕಾರ್ತಿಕ್? ಬಾ ಒಳಗೆ. ಏನ್ ವಿಷಯ? ಬೆಳಗ್ಗೆನೆ ನನ್ನ ಹತ್ರ ಏನ್ ಮಾತಾಡ್ಬೇಕಿತ್ತು? ಅಕ್ಕ, ಅದು ನನಗೊಂದು ಸೀರೆ ಬೇಕಾಗಿತ್ತು. ಸೀರೆನಾ? ಅದು ನಿನಗೆ? ಅದು ನಂದು.
ಯಾಕೆ? ಅಯ್ಯೋ ನನ್ಗಲ್ಲ ಅಕ್ಕ, ಸತ್ಯನ್ಗೆ. ಅಕ್ಕ ಅವಳ ಹತ್ರ ಬೇರೆ ಯಾವುದು ಬಟ್ಟೆ ಇಲ್ಲ. ಈ ಟೈಮಲ್ಲಿ ಯಾವ ಅಂಗಡಿನೂ ಓಪನ್ ಆಗಿರಲ್ಲ. ಅದಕ್ಕೆ ನಿನ್ನ ಹತ್ರ ಯಾವ್ದಾದ್ರು ಒಂದು ಸೀರೆ ಇಸ್ಕೊಂಡು ಹೋಗೋಣ ಅಂತ ಬಂದೆ. ವಾಟ್? ಅವಳ ಪರವಾಗಿ ನೀನ್ ಕೇಳಕ್ ಬಂದಿದ್ಯಾ? ಎಷ್ಟು ಪ್ರಶ್ನೆ ಕೇಳ್ತ್ಯಾ? ಯಾವ್ದೋ ಒಂದು ಸೀರೆ ಕೊಡಕ್ಕ ಪ್ಲೀಸ್. ಇದೇನಿದು ಪ್ಲೀಸ್ ಗೀಸ್ ಅಂತೆಲ್ಲ ಅಂತಿದ್ದಾನೆ. ಓಹ್, ಒಂದೇ ನೈಟ್ಗೆ ಸತ್ಯ ಸರಿಯಾಗಿ ಟ್ರೈನ್ ಮಾಡಿರೋ ಥರ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.